ದುರ್ಯೋಧನನು ನನ್ನ ಒಪ್ಪಿಗೆಯನ್ನು ಕೇಳಿದ ಭೀಷ್ಮವನ್ನು ಅವನಿಗೆ ಹೇಗೆ ಸಮ್ಮತಿಗೆ ಕೊಟ್ಟನು? ನನಗೆ ಆಶ್ಚರ್ಯವಾಗಿದೆ. ವೀರಾಗ್ರಣಿಯು ಬೀಗನಾಗಿರುವ ಸಿಂಧುರಾಜರ ಸಮ್ಮತಿಯನ್ನು ಪಡೆಯದೆ ದುರ್ಯೋಧನ ಮಹಾರಾಜರು ಹೀಗೆ ವರ್ತಿಸಿರುವರು ಪರಮಾಶ್ಚರ್ಯ. ಹೇಡಿಯನ್ನು ಹುರಿದುಂಬಿಸಿ ಹೃದಯದ ಹಾರೈಕೆಯನ್ನು ಪೂರೈಸಬೇಕು. ಮಾತನಾಡುತ್ತಲೇ ಮೌನವನ್ನು ಧರಿಸಿದರೆ ಅರ್ಧಾಂಗ್ಯವಾಯು ಆಯ್ತೆ ಏನು? ಸಿಂಧುರಾಜ ತಮ್ಮ ವಿಷಯವಾಗಿ ದುರ್ಯೋಧನರಲ್ಲಿ ಅದರ ಭಾವನೆ ಇಲ್ಲ. ಆಮೇಲೆ ದುರ್ಯೋಧನನು ನನ್ನ ಮಾತನ್ನು ಮನಸ್ಸಿನಲ್ಲೇ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಗುರು ದರ್ಬಾರದ ಕೌಡಿಯು ಕಿಮ್ಮತ್ತು ಸಹ ನಿಮಗಿಲ್ಲ. ಏನೋ ಬೀಗನೆಂದು ಭೇಟಿಯಾದಾಗ ತಮ್ಮೊಡನೆ ಮಾತನಾಡುವರು. ಹೌದು, ನಿಮ್ಮ ತಿಳುವಳಿಕೆ ತಪ್ಪಾಗಿದೆ. ನನ್ನ ಬಯಲಿರುವ ಬ್ರಹ್ಮಾಸ್ತ್ರ ಬಲದಿಂದ ಕೌರವರನ್ನು ಹೇಗೆ ಮೆತ್ತಿಗೆ ಮಾಡುವೆನೋ ನೋಡಿ. ಬ್ರಹ್ಮಾಸ್ತ್ರ ಬಲದಿಂದ ಕೌರವರನ್ನು ಹೇಗೆ ಮೆತ್ತಿಗೆ ಮಾಡುವೆನೋ ನೋಡಿ. ನನ್ನ ಬಯಲಿರುವ ಬ್ರಹ್ಮಾಸ್ತ್ರ ಬಲದಿಂದ ಕೌರವರನ್ನು ಉರುಳಿಸಿ ಬಿಡುವೆ. ಅಧಾರ ಬ್ರಹ್ಮಾಸ್ತ್ರ ತಮ್ಮ ಬಳಿಯಲ್ಲಿರುವುದು. ಅದು ನೋಡಿ, ನನ್ನ ಬಳಿಯಲ್ಲಿರುವ ಬ್ರಹ್ಮಾಸ್ತ್ರ ಬಲದಿಂದ ಕೌರವರನ್ನು ಮೆತ್ತಿಗೆ ಮಾಡುವೆನು. ಏನು ತಾವು ತಮ್ಮ ಪತ್ನಿಯ ಮುಖಾಂತರವಾಗಿ ಕಾರ್ಯವನ್ನು ಸಾಧಿಸಿಕೊಳ್ಳುವಿರೋ? ಹೆಂಡತಿ ಹೆಸರಿನಿಂದ ಮುಂದುವರಿಬೇಕೆಂಬ ಮಾನವ ಬುದ್ಧಿಗೆ ಬೇರೆ ಇಲ್ಲ. ಇದೇ ತಪ್ಪನ್ನು ತಪ್ಪಿದಿರುವೆ. ಮುಂದೆ ನಿಮ್ಮನ್ನು ಹೆಂಡತಿ ಹೆಸರನ್ನು ಮುಂದೆ ಮಾಡಿದರೆ ಗಂಡನಿಗೆ ಗೌರವ ದೊರೆಯುವುದು. ಶ್ರೀಮೂರ್ತಿಗಳಾದರೂ ಇದೇ ನಿಯಮವನ್ನು ಅನುಸರಿಸಿ ಶ್ರೀಲೋಕ ಪೂಜಿತರಾಗಿರೋರು ಲಕ್ಷ್ಮೀ ನಾರಾಯಣ, ಗಂಗಾಧರ, ಶಾರದಾ, ಮನೋಹರ ಹೇಗೆ ಹೆಣ್ಣಂದರ ಹೆಸರನ್ನು ಮುಂದೆ ಮಾಡಿ ಶ್ರೀಲೋಕ ಪೂಜಿತರಾಗಿರೋರು ಅದೇ ನಿಯಮವನ್ನು ಅನುಸರಿಸಿ ತ್ರಿಲೋಕದಲ್ಲಿ ತ್ರಿಕಾಲದಲ್ಲಿ ಪೂಜೆನಾಗಬೇಕೆಂದು ಇಚ್ಛಿಸುತ್ತಿರುವೆ. ಅದಕ್ಕೋಸ್ಕರ ತಾವು ತಿಳಿಸಬೇಕು. ಬರಬೇಕು ದೇವಿ ದಿಶಲ ಅಬಲ ಕುಲ ಪ್ರಬಲ ಪ್ರಯಾಣ ಸಂಕಲ. ಸಾಕು ಸಾಕು, ಇಂಥ ಕೀಳುತನದ ಹಾಸ್ಯ ನನಗೆ ಬೇಕಾಗಿಲ್ಲ. ಹಾಗಾದ್ರೆ ಎಂತ ಎನ್ನೋದು? ಈ ವಿನೋದನಿಗೆ ರುಚಿಸುವುದು ಶಬ್ದ ಎನ್ನದವೇ, ಅಭಿನಯ ಎನ್ನುವುದವೇ, ಕೃತಿ ಎನ್ನುವುದವೇ? ಕೃತಿ ಎನ್ನುವುದವೆಂದರೆ ಶಬ್ದ ಎನ್ನುವುದ, ಅಭಿನಯ ಎನ್ನುವುದ. ಅಂದರೆ ಆದರೆ ಮಾತನಾಡುತ್ತಲೇ ಮೌನವನ್ನು ಧರಿಸುವುದು. ಸಾಕು ಸಾಕು, ಹೀಗೇಕೆ ಮರುಳನಂತೆ ಮಾತನಾಡ್ತಿದ್ದೀರ ನೀವು? ಆನಂದ ಆನಂದ ಮಾನಂದ ಪರಮಾನಂದ. ಜಗತ್ತಿನ ಶ್ರೀ ಸಾಕು ಮಾಡಿ, ಈ ನಿಮ್ಮ ನಾಟಕದ ಮಾತುಗಳನ್ನು ಸಾಕು ಮಾಡಿ. ಹೀಗೇಕೆ ನಾಟಕದ ನಟನೆಯಂತೆ ಮಾತನಾಡುತ್ತಿದ್ದೀರಿ? ಹೌದು, ನಾನು ನಟ, ನೀನು ನಟೆ. ಇಂಥ ನಟನೆಯಿಂದಲೇ ಈ ಜಗತ್ತು ತುಂಬಿರೋದು. ದೇವಿಯರು ಈ ಪೀಠವನ್ನು ಅಲಂಕರಿಸಬೇಕು. ಪೀಠವನ್ನು ಅಲಂಕರಿಸಬೇಕು.
ಮಾಲೆಯನ್ನು ದೇವಿ ಕೊರಳಲ್ಲಿ ಹಾಕುವೆನು. ಈ ಹಾಲು ದೇವಿ ನಿವಟ್ಟೆಗೋಸ್ಕರ. ಈ ಕುಸುಮ ಮಾಲಂ ಸಮರ್ಪಯಾಮಿ. ಈ ಹಾಲು ದೇವಿ ನಿವಟ್ಟೆಗೋಸ್ಕರ ಕ್ಷೀರ ನಿವತ್ಯಂ ಸಮರ್ಪಯಾಮಿ. ಪೂಗಿ ಫಲ ತಾಂಬೂಲಂ ಸಮರ್ಪಯಾಮಿ. ಭುವನಕ್ಕೆ ಸುಂದರಿ ಸದ್ಗುಣ ಮಂಜರಿ ಈ ಸಿಂಧು ರಾಜ ಜಯದ್ರಥನು ದಾಸನ ದಾಸನಗೆನು ಪೂರ್ಯಾತ್ವದ ಮಂಗಲಂ. ಮುಹೂರ್ತೆ ಸಾವಧಾನ. ಇವನ ಮನೆ ಹಾಳಾಗ ಎಂದು ಸುಂದರ ಪ್ರವೇಶ ನಡೆದಾಗ ರಸಭಂಗ ಮಾಡಿಬಿಟ್ಟನು. ಶಿವಪೂಜೆ ಸಂಭ್ರಮದಲ್ಲಿ ಕಾಯ್ದೆ ಒಕ್ಕಂತೆ ನುಗ್ಗಿ ಬಿಟ್ಟನು. ಇವನ ಮನೆ ಹಾಳಾಗ. ಸಿಂಧು ರಾಜ, ನಾನು ಹೇಳಿದ ಸಂಗತಿಯು ಸಂಗತವಾಯಿತು. ಸಂಗತಿ ಸಂಗದೋಷ. ಇವ್ರೇನು ಹೇಳಿದ್ರು ನಿಮಗೆ? ಶಿವರು ಹೇಗೆ ಹೇಳಿದರು ನಿಮಗೆ? ಹೇಳಿ. ಅಲ್ಲ, ಇವರು ನಿಮಗೆ ಹೇಳಿದ್ದೇನು ಅಂತ ನನ್ನ ಮುಂದೆ ಹೇಳಿ. ಈಗಾಗಲೇ ಇಟ್ಟು ಸಿಟ್ಟು. ಹಾ, ಇವರು ಹೇಳಿದ್ದನ್ನು ಕೇಳಿದರೆ ನಿಮ್ಮ ಕೋಪಕ್ಕೆ ಮುಟ್ಟಿ ಸಿಟ್ಟು ನುಂಗಿಕೊಳ್ಳೋ ಸುಕುಮಾರ ದೇಹಕ್ಕೆ ಸೋಲವಾಗಲಿಕ್ಕೆ. ಮೊದಲು ಅದೇನು ಅಂತ ನನ್ನ ಮುಂದೆ ಹೇಳಿ. ನೀವು ಸಿಟ್ಟಿನಿಂದ ಸತ್ಪ್ರಾಪ್ತರಾದರೆ ನನ್ನ ದೇಹ ತರಗುಟ್ಟ ನನಗುವುದು. ನೀವು ಸಿಟ್ಟಿಗೆದ್ದರೆ ಪ್ರತ್ಯಕ್ಷ ದೇವಿ. ನೋಡಿ, ಅದೆಲ್ಲ ಬೇಡ. ಮೊದಲು ಇವ್ರು ಏನ್ ಹೇಳಿದ್ದು ಅಂತ ಹೇಳಿ. ನೋಡಿ ನೋಡಿ ಅವಳ ಕಣ್ಣುಗಳು ಕೆಂಪವಾದವು. ಅಯ್ಯೋ ಸಾವಿನು ಸುಸುಫಲ ರಾಜ, ಬನ್ನಿ ನನ್ನನ್ನು ಹಿಡಿಯೋ ಬನ್ನಿ. ಸಾಕು ಸಾಕು ಸಾಕು, ಈ ನಿಮ್ಮ ನಟನೆ ಸಾಕು. ಇವರು ಹೇಳಿದ್ದೇನು ಮೊದಲು ಹೇಳಿ. ಹೇಳುವೇನೆ ಮಹಾರಾಯಳಿ, ಆದರೆ ಕಾದ ಕಪ್ಪಿನಂತೆ ಕಾಣುವ ನಿನ್ನ ಮುಖವನ್ನು. ಹಾ, ಏನು ಅಂತ ಬೇಗ ಹೇಳಿ. ಇಲ್ಲವಾದರೆ ಹೇಳುವೆನೆ ದೇವಿ, ಕೇಳು. ದುರ್ಯೋಧನನು ನಿಮ್ಮ ಮಾತನ್ನು ಕೇಳುವುದಿಲ್ಲಂತೆ. ನಿಮ್ಮ ಮೇಲೆ ಆತನ ಪ್ರೇಮ ಇರುವುದಿಲ್ಲಂತೆ. ಏನು ಶಿಶುಪಾಲ ರಾಜರೇ, ನೀವು ಹೀಗೆ ಬುರುಡಿ ಉಳಿಸಿದರೆ ನಿಮಗೆ ಆಗುವ ಲಾಭವೇನು? ಅವರೇಕೆ ಸುಳ್ಳು ಹೇಳೋರು? ನೀನು ಸ್ವಲ್ಪ ಇತ್ತ ಕಡೆ ಬಾ, ಕಿವಿ ಮಾತಿನಿಂದ ಎಲ್ಲವನ್ನೂ ತಿಳಿಸಿವೆ. ಏನು, ನನ್ನ ಅಣ್ಣನು ನನ್ನ ಮಾತನ್ನು ಕೇಳೋದಿಲ್ಲವೇ? ಬಹುಶಃ ಕೇಳಲಿಕ್ಕಿಲ್ಲ, ಖಂಡಿತವಾಗಿಯೂ ಕೇಳುವುದಿಲ್ಲ. ನೋಡಿ ನೋಡಿ, ಈಗ ಈ ಕಲಹವನ್ನು ಹುಟ್ಟಿಸಿ ಆದರೂ ಆ ಗೊಲ್ಲ ಕುನ್ನಿಗೆ ಅಗ್ರ ಪೂಜೆ ತಾಗದಂತೆ ಮಾಡುತ್ತೇನೆ. ಹಾಗೆ ಮಾಡದೇ ಇದ್ರೆ ನಾನು ದುಶ್ಶಿಲ್ಲಾನೇ ಅಲ್ಲ. ಸುಮ್ಮನೆ ಹಠ ತೊಡಬೇಡ, ಆಮೇಲೆ ಅಪಮಾನವನ್ನು ಅವಕ್ಕಳಿಂದ ಅಲೆದಾಡಬೇಕಾಗಿತ್ತು. ನನ್ನ
ಆ ಗೊಲ್ಲ ಕುಂಡಿಯ ಅಗ್ರ ಪೂಜೆಗೆ ನಾನು ಬಿಡಲಾರೆ ಅಂತ. ಅಪ್ಪಾಜಿ ಒಂದಿ ಹಿಂದೆ ತಿರುಗಲಾರದೆ ಆ ಗೊಲ್ಲ ಕುಳ್ಳಿ ಆ ಗೊಲ್ಲ ಕುಂಡಿ ಬಿಡಲೇಬೇಕು. ಅಗ್ರ ಪೂಜೆಯ ಹಂಬಲ ಏ ಆಶೀರ್ವಾದ ಬೆಂಬಲ. ಮತ್ತೇಕೆ ನಿಮ್ಮ ಆಗಮನ?
ಸುರಘೋಷಣ ಕರುಣಾಘನ ಸುರಘೋಷಣ ಕರುಣಾಘನ ತವ ಹೃದಯದ ಕಿರಣಾಘನ ತವ ಹೃದಯದ ಕಿರಣಾಘನ ಸುರಘೋಷಣ ಕರುಣಾಘನ ಸುರಘೋಷಣ ಭಕ್ತಿ ಜಯ ವಿಭಾ ಶಾಂತಿ ಕೌಮಾದಿ ಭಕ್ತಿ ಜಯ ವಿಭಾ ಭಕ್ತಿ ಜಯ ವಿಭಾ ಭಕ್ತಿ ಜಯ ವಿಭಾ ಶಾಂತಿ ಕೌಮಾದಿ ಲೋಪದೋಪಜಯ ನಿತ್ಯ ಶ್ಯಾಮಲ ಲೋಪದೋಪಜಯ ನಿತ್ಯ ಶ್ಯಾಮಲ ಸುರಘೋಷಣ ಕರುಣಾಘನ ಸುರಘೋಷಣ ಕರುಣಾಘನ ತವ ಹೃದಯದ ಕಿರಣಾಘನ ತವ ಹೃದಯದ ಕಿರಣಾಘನ ಸುರಘೋಷಣ ಸುರಘೋಷಣ ಸುರಘೋಷಣ. ಲೀಲಾತ್ಮಕನಾದ ಜಗಜ್ಜಾಲಕನು ಮನುಷ್ಯನಿಗೆ ಮುಂಬರುವ ಕಷ್ಟಗಳ ಬಗ್ಗೆ ಚಿತ್ರಣವನ್ನ ಚಿತ್ರಲೇಖೆಯಲ್ಲಿ ತಿಳಿಸೋನು. ಆದರೆ ಮಂದವಾದ ಮಾನವನ ಮತಿಗೆ ಅದು ಅರ್ಥವಾಗಲಾರದು. ಅಕಸ್ಮಾತ್ ಆಗಿ ಕೃಷ್ಣನ ಕೈಯಿಂದ ರಕ್ತವು ಬಂದಿತು. ಆ ರಕ್ತದ ಹನಿಯು ಮುಂಬರುವ ರಕ್ತ ಪ್ರತಾಪದ ಸೂಚನೆಯಾಗಿರ್ಲಿಕ್ಕಿಲ್ವೇ? ಸೂಚನೆಯಾಗಿರ್ಲಿಕ್ಕಿಲ್ವೇ? ದೇವಿ, ನಿನ್ನ ಮುಖಚಂದ್ರ ಮಂಡಲವು ಚಿಂತಾರಾವಗ್ರಸ್ತವಾಗಿರುವುದೇಕೆ? ಪಾಂಡವರ ಜೀವನಿತಿಹಾಸದಲ್ಲಿ ಇದೇ ಮೊದಲನೆಯದಾದ ಮಂಗಲಮಯ ಪ್ರಸಂಗದಲ್ಲಿ ಪಾಂಚಾಲಿಯ ಆನಂದ ಚಂದ್ರನು ಚಿಂತಾ ಬೇಗ ಛಾದಿತವಾಗಿರುವುದೇಕೆ? ಮಹಾರಾಜ, ಕೃಷ್ಣನ ಕರಂಗುಲಿಯಿಂದ ಅಕಸ್ಮಾತ್ ಆಗಿ ಹೊರಹೊಮ್ಮಿದ ರಕ್ತವು ಮುಂದಿನ ಶುಭದ ಸೂಚನೆ ಆಗಿರ್ಲಿಕ್ಕಿಲ್ಲವೇ? ಯಾಜ್ಞ ಸೇನೆ ಒಂದು ಕ್ಷುಲ್ಲಕ ಘಟನೆಯಿಂದ ಭವಿಷ್ಯತ್ ಕಾಲದ ಭೀಕರವಾದ ಕಲ್ಪನೆಯ ಪಟಲದ ಮೇಲೆ ಕೊರೆಯುವುದು ಯೋಗ್ಯವೇ? ಪಾಂಚಾಲಿ, ರಕ್ತಪಾತದ ಭಯವು ನಿನ್ನಂತ ವೀರಾಂಗನಿಗೆ ಸೋಂಕುವುದೇ? ಸಂಧ್ಯಾರುಣದಲ್ಲಿ ರಶ್ಮಿಯನ್ನು ಕಂಡು ನಮಾಂಗನಿಗೆ ಬೆದರುವಳೆ? ವಿಪತ್ತೇನ ಕಗ್ಗತನೆಯನ್ನು ನೆನೆದು ನಭಾಂಗನೆಯ ಮುಖ ಕಪ್ಪಿಡುವುದು ಸಹಜವಲ್ಲ. ಅಷ್ಟೇ ಅಲ್ಲದೆ ಎಷ್ಟೇ ಆದರೂ ಅಬಲಾ ಹೃದಯ. ಯಾಜ್ಞ ಸೇನೆ, ಈ ರಾಜ್ಯವು ಯಜ್ಞ ಪಾಂಡವೈರಿಗಳ ನಿರ್ನಾಮಕ್ಕೆ ಸಾಕ್ಷಿಯಾಗಿದೆ. ಜರಾಸಂಧನಂತ ಪ್ರಬಲ ವೈರಿಗಳ ನೆತ್ತರದಲ್ಲಿ ಸ್ನಾನ ಮಾಡಿ ಜಯಲಕ್ಷ್ಮಿ ವೈಭವದ ವಯಜಂತ್ಯ ಮಾಲೆಯನ್ನು ಅಜಾತ ಶತ್ರುವಿನ ಕೊರಳಲ್ಲಿ ಹಾಕಿರುವಳು. ಈ ಪಾಂಡವರ ವೈರಿಯನ್ನು ಕನಸು ಮನಸ್ಸುಗಳಲ್ಲಿ ಎಣಿಸಲು ಇನ್ನ ವೈರಿಗಳನ್ನು ಬದುಕಿರುವನು. ಮಹಾರಾಜ, ಮಾತ್ಸರ್ಯದ ಕಣಿಯಾಗಿರುವ ಕೌರವೇಶನ ಹೃದಯವಿನ್ನೂ ರೂಪಾಂತರಗೊಂಡಿಲ್ಲ. ಕೌರವರು ದ್ರೌಪದಿಜ, ಕೌರವರೆಂದರೆ ಪಾಂಡವರಿಗೆ ಕಹ ಪದಾರ್ಥ. ಹೊರಗೆ ರಾಜ್ಯದ ಮುತ್ತ ಮದಗಜಗಳು ಮಾಯವಾಗದಿರಲಾರದು. ಯಾಜ್ಞ ಸೇನೆ, ಪ್ರಸಂಗ ಪ್ರಾಪ್ತವಾದರೆ ಕೌರರೆಂಬ ಕೀಟಗಳನ್ನು ಅವಕಾಶ ಬೇಡ, ಒಂದು ಕ್ಷಣ ಅವಕಾಶ ಬೇಡ. ಪಾಂಚಾಲಿ, ಪಾಂಡವರ ಪ್ರತಾಪದ ಪ್ರಭೆಯಿಂದ ಕೌರವರು ಕಣ್ಣುಗಳಿಗೆ ಕತ್ತಲಗಮದಿರುವುದು. ಮಹಾರಾಜ, ಪಾಂಡವರ ಪ್ರತಾಪವೇನು ಹೊಸದಲ್ಲ. ಆದರೆ ಕಪಟಪಟುಗಳ ಮುಂದೆ ಅದು ಹೇಗೆ ಸಾಗಬೇಕು ಮಹಾರಾಜ? ಮಹಾರಾಜ, ಕಾಪಟ್ಟದ ಖಣಿಯಾಗಿರುವ ಆ ಶಕುನಿಯು ಈಗಾಗಲೇ ಕೌರವ ಹೃದಯದಲ್ಲಿ ಕುಣಿಸುತ್ತಾ ಇರುವನು. ಅಷ್ಟೇ ಅಲ್ಲ, ಅವರ ಹೃದಯ ಕಣ್ಮಲರಲ್ಲಿ ಜ್ವಾಲೆಯನ್ನ ಹೊತ್ತಿಸಿರುವೆನು. ಮಹಾರಾಜ, ಪ್ರತಾಪಶಾಲಿಗಳಾದ ಪಾಂಡವರು ಲಾಕ್ಷಾಗ್ರಹದಲ್ಲಿ ಯಾವ ಶಕ್ತಿಯೇ ತೋಡಿತು? ದ್ವಿತೀಯ ಪಾಂಡವರನ್ನ ಮೃತ್ಯುವಿನ ಕೋಪದಲ್ಲಿ ಅದಾವ ಶಕ್ತಿಯೇ ತೋಡಿತು. ಮಹಾರಾಜ,
ಪ್ರತಾಪಶಾಲಿಗಳಾದ ಪಾಂಡವರ ಕೈಗೆ ಕೈಲೋಟಗಳನ್ನು ಕೊಟ್ಟು ಭಿಕ್ಷೆ ಬೇಡುವುದಕ್ಕೆ ಯಾವ ಶಕ್ತಿಯು ಹಚ್ಚಿತು ಎಂಬುದನ್ನು ಹೇಳಬಲ್ಲಿರಾ? ಹೇಳಿ ಹೇಳಿ ಮಹಾರಾಜ, ಹೇಳಿ. ಅದೇ ಕಪಟಪಟು ಅಲ್ಲವೇ? ಕಾಪಟ್ಟದ ಕಣಿಯಾಗಿರುವ ಚದುರಂಗ ಆಟದಿಂದ, ಕೋಟೆ ಕೊತ್ತಲಗಳಿಂದ ಭದ್ರವಾಗಿರುವ ಸಿಂಹಾಸನವೂ ಕೂಡ ಜ್ವಾಲೆಯಲ್ಲಿ ಉರಿದು ಹೋಗಲಿಲ್ಲವೇ? ಇದಕ್ಕೆಲ್ಲ ಕಾರಣ ಯಾರು? ಎಲ್ಲಿಯವರೆಗೆ ಎಂದರೆ ಆ ಕಪಟ ಪಟುವಿನ ಇರುವರೆಗೂ ಕೌರವರ ಆರಾಧ್ಯ ದೇವರಾಗಿರುವ ಆ ಶಕುನಿ ಜೀವಿಸುವವರೆಗೂ. ಕೌರವರ ಕಾಪಟ್ಯದ ಭೀತಿ, ಕೌರವರ ಕಪಟ ಜಾಲವನ್ನು ಹತ್ತಿದರೆ ಕುರುಕುಲ ವೃಕ್ಷದ ಒಂದು ಅಂಕೂರವು ಕೂಡ ಉಳಿಯುತ್ತದೆ. ಈ ಭೀಮ ಗದೆಯು ಕುರುಕುಲ ವೃಕ್ಷವನ್ನೇ ಸೌರಿ ಬಿಡುವುದು. ಒಂದನ್ನು ಸೀಳಿದಂತೆ ಪ್ರತಿಯೊಬ್ಬ ಕೌರವರನ್ನು ಸೀಳಿ ಹಾಕಲು ಈ ಶಕ್ತಿ ಸಾಮ್ರಾಟ ಶೌರ್ಯನು ಹೊಸದಲ್ಲ. ಕೃಷ್ಣ, ದ್ವಾರಕಾಧೀಶ, ನಿನ್ನ ಬೆಂಬಲದಿಂದ ಪಾಂಡವರ ಪ್ರೀತಿ ದಿಶೆ ದಿಶೆಗಳಲ್ಲಿ ತಿಳಿಸುತ್ತಿರುವುದು. ದಯಾಗಣ, ನಿನಗೆ ಎಷ್ಟೊಂದು ಕರುಣೆಯಿಂದ ಬೇಡಿಕೊಂಡರೂ ತಪ್ಪಾಗಲಾರದು. ಬಾರಂಗ ಎನ್ನ ಬಾಯಿಗೆ ಬರಲು, ಬಾರಂಗ ಎನ್ನ ಬಾಯಿಗೆ ಬರಲು, ಹರಿನಾರಾಯಣ ನಿನ್ನ ನಾಮ ಸ್ಮರಣೆ, ಹರಿನಾರಾಯಣ ನಿನ್ನ ನಾಮ ಸ್ಮರಣೆ. ಬಾರಂಗ ಶ್ರೀರಂಗ, ಬಾರಂಗ ಶ್ರೀರಂಗ. ಕುಳಿತಿರುವಾಗಲು ನಿಂತಿರುವಾಗಲು, ಕುಳಿತಿರುವಾಗಲು ನಿಂತಿರುವಾಗಲು, ಹಾಡುವಾಗಲು ನಿನ್ನ ನಾಮವೊಂದೇ, ಹಾಡುವಾಗಲು ನಿನ್ನ ನಾಮವೊಂದೇ. ಸಂತಸ ಪ್ರಭು ಶ್ರೀ ಪುರಂದರ ವಿಠಲ, ಸಂತಸ ಪ್ರಭು ಶ್ರೀ ಪುರಂದರ ವಿಠಲ, ಜಗದೋದ್ಧಾರಕ ನೀನಾದೆ, ಜಗದೋದ್ಧಾರಕ ನೀನಾದೆ. ಬಾರಂಗ ಶ್ರೀರಂಗ, ಬಾರಂಗ ಶ್ರೀರಂಗ. ಕುಳಿತಿರುವಾಗಲು ನಿಂತಿರುವಾಗಲು, ಕುಳಿತಿರುವಾಗಲು ನಿಂತಿರುವಾಗಲು, ಹಾಡುವಾಗಲು ನಿನ್ನ ನಾಮವೊಂದೇ, ಹಾಡುವಾಗಲು ನಿನ್ನ ನಾಮವೊಂದೇ. ಸಂತಸ ಪ್ರಭು ಶ್ರೀ ಪುರಂದರ ವಿಠಲ, ಸಂತಸ ಪ್ರಭು ಶ್ರೀ ಪುರಂದರ ವಿಠಲ, ಜಗದೋದ್ಧಾರಕ ನೀನಾದೆ, ಜಗದೋದ್ಧಾರಕ ನೀನಾದೆ. ಬಾರಂಗ ಶ್ರೀರಂಗ, ಬಾರಂಗ ಬಾರಂಗ ಬಾರಂಗ. ಏನು ಅತ್ತಿಗೆಯವರೇ, ಈಗಾಗಲೇ ಇಷ್ಟೊಂದು ಗರ್ವ ಬಂದಿದೆ. ನಾನು ಬಂದು ನಿಂತರೂ ಕೂಡ ಮಾತನಾಡಿಸಿದೆ ಹಾಗೇ ಇದ್ದೀರಲ್ಲ ಅಂದ ಮೇಲೆ ಇದು ಸಾಮ್ರಾಜ್ಞಿಯ ಸೊಕ್ಕಲ್ಲವೇ?
ಇದರಲ್ಲಿ ಸೊಕ್ಕಿನ ಮಾತೇನು ಬಂತು ನಾದಿನಿಯವರೇ? ಶ್ರೀಕೃಷ್ಣನ ಸವನ ಮಾಲೆಯನ್ನು ಜಪಿಸುತ್ತಿರುವಾಗ ಮನವು ಯಾರ ಕಡೆಗೂ ಧಾವಿಸಲಾರದು. ಈಗ ಜಪಮಾಲೆ ಮುಗಿಯಿತು, ಮನವು ತಮ್ಮನ್ನು ಕಂಡಿತು. ಏನು ಆ ಗೊಲ್ಲ ಕಳ್ಳ ಕೃಷ್ಣನ ಧ್ಯಾನವೇ? ಭೇಷ್ ಭೇಷ್ ಭೇಷ್. ಪಂಚ ಪಾಂಡವರ ಕೈ ಹಿಡಿದ ಪಾಂಚಾಲಿ ಪಂಚ ಪತಿವ್ರತಿಯ ಪ್ರವಚನ ಮಾಡೋದು ತುಂಬಾ ಚೆನ್ನಾಗಿದೆ. ಆದರೆ ಆ ಕಳ್ಳ ಕೃಷ್ಣನ ಧ್ಯಾನ ಮಾಡೋದು ಸಹಜವೇ. ಅತ್ತಿಗೆಯವರೇ, ಬಾಯ್ ಬೇಕಾದ ಹಾಗೆ ಬಿಡಬೇಡಿ. ಆಬಲೆಯ ಕ್ರೋಧಾಗ್ನಿಯು ಕೊನೆಗೊಂದು ದಿನ ದುರಂತ ತಂದಿತು. ಎಚ್ಚರ. ಅಂತ ಅನಾಹುತದ ಅಗ್ನಿಗೆ ಶೌರ್ಯದ ನೀರು ಎರೆಯಲು ನನ್ನ ಬಂಧುಗಳು ಸದಾ ಸಿದ್ಧವಾಗಿ ನಿಂತಿದ್ದಾರೆ. ಆ ಗೊಲ್ಲ ಕುಂಡಿಯನ್ನು ಕೃಷ್ಣನ ಈಶ್ವರ ತೇಜ ನಿಮ್ಮಂತ ಸಾಮಾನ್ಯರಿಗೆ ಗೊತ್ತಾಗಲಾರದು. ಅಂತ ಪರಮ ಪುರುಷನನ್ನು ನಿಂದಿಸಿದ್ರೆ ನಾಲಿಗೆಯಲ್ಲಿ ಕ್ರಿಮಿಗಳು ಬಿದ್ದಾವು. ಎಚ್ಚರ. ಅವಮಾನ ಅವಮಾನ ಅವಮಾನ. ಇಂಥ ಕೆಟ್ಟ ಶಬ್ದಗಳನ್ನಾಡಿ ನನ್ನನ್ನು ಅವಮಾನ ಮಾಡುವುದಕ್ಕಿಂತ ದುಸಿಲಿಯ ಅಪಮಾನ, ಕೌರವೇಶ್ವರನ ಪ್ರೇಮಲ ಭಗಣಿ ಅಪಮಾನ ಮಾಡುವಂತ ವ್ಯಕ್ತಿಯು ಈ ಭೂತಲದಲ್ಲಿ ಬದುಕಿರುವುದು ಸಾಧ್ಯವಿಲ್ಲ. ಸಹೋದರ, ನಾನು ಸಹಜವಾಗಿ ವಿನೋದದಿಂದ ಮಾತನಾಡುತ್ತಿದ್ದೆ. ಆದರೆ ಈ ದ್ರೌಪದಿಯು ಸಿಕ್ಕ ಸಿಕ್ಕ ಕೆಟ್ಟ ಕೆಟ್ಟ ಶಬ್ದಗಳಿಂದ ನನ್ನನ್ನು ಅವಮಾನಗೊಳಿಸಿದಳು. ಸಹೋದರ, ಇವರ ಆಮಂತ್ರಣಕ್ಕೆ ಬೆಲೆ ಕೊಟ್ಟು ಬಂದದ್ದಕ್ಕೆ ಒಳ್ಳೇದೇ ಆಯ್ತು ಸಹೋದರ, ಒಳ್ಳೇದೇ ಆಯ್ತು. ಸಾಮ್ರಾಜ್ಯ ಪದದ ಮದವು ಈಗಾಗಲೇ ತಲೆಗೇರುವುದೇ. ಸಾಮ್ರಾಜ್ಯ ಸೊಕ್ಕನ್ನು ಪಾದದಿಂದ ಮೆಟ್ಟಿ ರಸ ತಲಲಿ ನೋವು ಸತ್ಯವು ಈಗಿನಿಂದಲೇ ನೋಡೋಣ ಆ ಕಳ್ಳ ಆ ಗೊಲ್ಲನನ್ನು ನಾವು ನಿಂದಿಸಿದರೆ ಇವಳಿಗೆ ತಲೆನೋವು ಬರುವುದಂತೆ ಅಣ್ಣ, ತಲೆನೋವು ಬರುವುದಂತೆ. ಹೀಗೆ ಬಿಸಿಲೆ ಆ ಗಲ್ಲ ಪಿಳ್ಳೆಯನ್ನು ಮುಕ್ತ ಕಂಠವಾಗಿ ದೋಷಿಸಿ ಏನು ಮಾಡುವ ನೋಡುವ. ಭಾವನವರೇ, ಶ್ರೀಕೃಷ್ಣನನ್ನು ಅವಮಾನಗೊಳಿಸು ಎಂದು ಬೋಧಿಸುತ್ತಿರುವಿರಾ? ಈ ಆಜ್ಞೆ ಸೇನೆಯ ಮೃದು ನುಡಿಗಳ ಮಾಯವಾಗಿ ಬಿರಿ ನುಡಿಗಳನ್ನು ಬರಮಾಡಿಕೊಳ್ಳುವ ಪ್ರಸಂಗವನ್ನು ತಂದುಕೊಂಡು ಬೇಡಿ. ಬಿಸಿಲ ಆ ಗೋಲ್ಲ ಪಿಳ್ಳೆಯನ್ನು ಮುಕ್ತ ಕಂಠವಾಗಿ ದೋಷಿಸು. ಅಂದ ಪುತ್ರ ಹೇಳು, ಅಂದ ಪುತ್ರನೆಂದು ಸಂಬೋಧಿಸಿಯ? ಹೌದು. ತಂದೆ ಜನ್ಮಾಂಧ, ಮಗ ಮದಾಂಧ, ಕುಮತಿಯು ಹೃದಯ ರಕ್ಕಸಿ, ಕೃಷ್ಣ ಲೀಲಾ ಪ್ರಬಂಧ. ಹೇ, ಆ ನಿನ್ನ ಶ್ರೀಕೃಷ್ಣ ಜಾರ, ಚೋರ, ಗೊಲ್ಲ, ದನಗಾಯಿ ಅವನು. ಕೃಷ್ಣನ ನಿಂದೇನು ಮಾಡಿದೆ ಅದನ್ನು ಕೇಳಿ ಹಲ್ಲ ತೆಗೆದ ಕೋತಿ ಹಲ್ಲ ಉದುರಿಸುವೇನು. ಭೀಮ ಅರ್ಬಟ್ ಭವಿಷ್ಯಕ್ಕೆ ಕೊಡಿಯಾಗಲಿ. ನನ್ನ ಸೋದರಿಯ ಗೊಲ್ಲನನ್ನು ನಿಂದಿಸಿದಳು. ಅದನ್ನು ಕೇಳಿ ನಾನು ನಕ್ಕೇಳು. ಅಗ್ರಸನ ಆಮಂತ್ರಣವನ್ನು ಬರಮಾಡಿದ್ದರಿಂದ
ಕಿತ್ತು ನುಂಗಿ ಸುಮ್ಮನಿರಬೇಕಾಗಿದೆ. ಕೈಲಾಗದ ಹೇಳಿ ಒತ್ತುಗಾರವಿದು. ಅಜೇನಾದ ಭೀಮನನ್ನು ಹೇಳಿ ಅಂತ ಬಗೆದಿವು. ಚಂಡಕ್ರಮರುಂಡಗಳನ್ನು ಚಂಡಾಡಿದ ಕಾಲಭೈರವ ಆದ ಈ ಭೀಮನು ಹೇಳಿ ದುಶ್ಯಾಸನ ಅಜಾತ ಶತ್ರುರಾದ ಧರ್ಮರಾಯನ ಮನಸ್ಸನ್ನು ನೋಯಿಸಬಾರದೆಂದು ಬಗೆದು ಸುಮ್ಮನಿರಬೇಕಾಗಿದೆ. ಕೈಲಾಗದ ಹೇಳಿ ಒತ್ತುಗಾರವಿದು. ಭೀಮ ಅದೇನು ಗದೆಯೋ ರಕ್ತದ ಮುದುಕರ ಕೈ ಒಳಗಿನ ಊರು ಬಲ ಯಾವ ಗದ ಪ್ರಾರದಿಂದ ಇಂದ್ರ ವಜ್ರವಿದವನ್ನು ಒಡೆದು ಪುಡಿ ಪುಡಿಯಾಗುವುದು. ಯಾವ ಗದ ಪ್ರಾರದಿಂದ ಬ್ರಹ್ಮಾಂಡ ಕಟಹಾಲ ಒಡೆದು ಹೋಗುವುದು. ಅಂತ ಭೀಮಗದೆಯನ್ನು ನಿಂದಿಸಿದರೆ ಮೂಡ ಸೈರಿಸು ಭಾವನವರೇ, ನನಗೆ ಸೌಭಾಗ್ಯ ದಾನ ಮಾಡಿ ಚೂಡಮಣಿಯನ್ನು ಕಾಲವರ್ಣದಲ್ಲಿ ಚೆಲ್ಲಿ ಕೊಡಬೇಡಿ. ಸತ್ಯ ಸೌಭಾಗ್ಯವನ್ನು ಕಾದು ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ, ಪುಣ್ಯ. ಹರಣ ತ್ರಿಶೂಲಕ್ಕೆ ಹೆದರದೆ, ಹರಿಯ ಚಕ್ರಕ್ಕೆ ಬೆದರದೆ ಕಾಲದಂಡವನ್ನು ಧಿಕ್ಕರಿಸಿದ ಈ ಭೀಮ ಗದೆಯು ಪಾತಿವರತ್ಯದ ತೇಜದ ಮುಂದೆ ತಲೆ ಭಾಗಿಸ. ಧನ್ಯ ಭೀಮಸೇನ, ನೀನೇ ಧನ್ಯ. ಅಪ್ರಬಲಿಗೆ ಏನು ಮಾಡಲಿ? ಇವರು ಮಧ್ಯದಲ್ಲಿ ಬರದಿದ್ದರೆ ಆ ಭೀಮನ ಗಂಟಲವನ್ನು ಸೀಳಿ ರಕ್ತವನ್ನೇ ಕೊಡುತ್ತಿದ್ದೇಳು. ಅರೆ ಶಕ್ತಿ ಸಾಮ್ರಾಟನೇ, ಬಗ್ಗೆ ನಡೆ. ದೃಪದಜ, ನಮ್ಮ ಭೀಮ ಬಹದ್ದೂರನ ಬಾಹುಬಲದ ಬೆಂಬಲದಿಂದ ನಮ್ಮ ಕಾರ್ಯಕ್ಕೆ ಜಯವು ದೊರೆತಿದೆ. ಬಂಧು ಭಗಿನರ ವಾಕ್ಚಾಪಲ್ಯದ ಮುಂದೆ ನಮ್ಮದೇನು ಸಾಗತಕ್ಕದ್ದು? ಅರೆ ಶಕ್ತಿ ಸಾಮ್ರಾಟನೇ, ನಿನ್ನ ದಿವ್ಯ ಶಕ್ತಿ ಮುಂದೆ ನನ್ನ ಶಕ್ತಿ ಏನು? ಬರುವ ಕೃಷ್ಣ, ನನಗೆ ಬೇರೆ ಕೆಲಸಗಳಿರುವು. ಕೃಷ್ಣ, ನಿನ್ನ ಕೃಪೆ ಇರದೆ ಹೋದರೆ ಪಾಂಡವರ ಪ್ರತಾಪಕ್ಕೆ ಸೀಮೆ ಇರುತ್ತಿರಲಿಲ್ಲ. ಶ್ಯಾಮೆ, ಧರ್ಮರಾಜನ ಶೀಲ ರಕ್ತಿಗೂ ಭೀಮಸೇನನ ನಿಷ್ಪಾಪ ಹೃದಯ ನಿನ್ನ ಪಾತಿರತ್ಯದ ಪ್ರಭಾವಕ್ಕೂ ಈ ಈಶ್ವರಿ ಶಕ್ತಿ ಬೆಂಬಲವು ಸದಾ ಇರುವುದು.
ಚಂದ್ರ ಕಾವಿಹಾರ ಭಾಗ್ಯ ಚಂದ್ರ ಕಾವಿಹಾರ ರಮದ ಮನ ಶಾಂತಿ ಸಾರ ರಮದ ಮನ ಶಾಂತಿ ಸಾರ ಬಾಬಾ ಮದ ಭವವಿ ಬಾಬಾ ಮದ ಭವವಿ ಶ್ರೀಯ ಕಿರಣದಾಲಯ ಶ್ರೀಯ ಕಿರಣದಾಲಯ ಶನಿಮುಖಿಯ ಸುವಾಸ ಛಾಯ ಶನಿಮುಖಿಯ ಸುವಾಸ ಛಾಯ ಸದ್ಭಾವದ ಶುಭದ ನಿಲಯ ಸದ್ಭಾವದ ಶುಭದ ನಿಲಯ ಇರುತ ಮನದಿ ಶುಭ ವಿಚಾರ ಇರುತ ಮನದ ಶುಭ ವಿಚಾರ ಪ್ರಮದ ಮನ ಶಾಂತಿ ಸಾರ ಪ್ರಮದ ಮನ ಶಾಂತಿ ಸಾರ ಪ್ರಮದ ಮನ ಪ್ರಮದ ಮನ ಕಲಾಭಿಮಾನಿಗಳಲ್ಲಿ ವಿನಂತಿ, ಈ ಸದ್ಗುರು ಸಮರ್ಥ ಮಾಧವಾನಂದ